ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಈಗ ತಾನೇ ಕೆ ಇ ಅವರ ಕಡೆಯಿಂದ ಬಂದಿರುವಂಥ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಯಾರ್ಯಾರು ಸೆಕೆಂಡ್ PUC ಸಪ್ಲಿಮೆಂಟರಿ ಎಕ್ಸಾಮಿನೇಷನನ್ನು ಬರೀತಾ ಇದ್ದಾರೆ, ಅದು ಫೇಲ್ ಆದವ್ರು ಇರ್ಬೋದು ಅಥವಾ ತಮ್ಮ ಪರ್ಸಂಟೇಜನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ರಿಪೀಟಿಂಗ್ ಅಂತ ಮತ್ತೊಂದು ಸರಿ ಎಕ್ಸಾಮನ್ನು ಬರಿತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ಕೆ ಇ ಅವರ ಕಡೆಯಿಂದ ಒಂದು ಕ್ಲಿಯರ್ ಕಟ್ ಆದ ಇನ್ಫಾರ್ಮೇಷನ್ ಏನಂದರೆ, ಸೊ ನೀವು 20ನೇ ತಾರೀಕು ಮತ್ತು 21ನೇ ತಾರೀಕು ಇರುವಂಥ CET ಎಕ್ಸಾಮಿನೇಷನನ್ನು ಅಟೆಂಡ್ ಆಗಲೇಬೇಕು ಮತ್ತು ಬರೀಲೇಬೇಕು. ಸೊ ದ್ಯಾಟ್ ನಿಮ್ಮ ಸೆಕೆಂಡ್ PUC ಅಂದರೆ ಸಪ್ಲಿಮೆಂಟರಿ ರಿಸಲ್ಟ್ ಬಂದ ಮೇಲೆ ನಿಮಗೆ CET ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡಲಾಗ್ತದೆ ಸಪರೇಟಾಗಿ. ಅದರ ಜೊತೆಗೆ ನಿಮ್ಮನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಲೋ ಮಾಡಲಾಗ್ತದೆ. ಸೊ ಅಂತಂದರೆ ನೀವು ಫೇಲ್ ಆಗಿದ್ದೀರಿ ಅಥವಾ ನಾನು ರಿಜೆಕ್ಷನ್ ಮಾಡಿ ಪರ್ಸಂಟೇಜನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ ಬರೀತೀನಿ ಅಂತಂದರೆ ಈ ವರ್ಷ CET ಎಕ್ಸಾಮ್ ಬರೆದ್ರೆ ಉಪಯೋಗ ಇದೆಯೋ ಇಲ್ವೋ ಅಂತ ಕೇಳಿದರೆ, ಸೊ ಉಪಯೋಗ ಇದೆ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು. ಆದ್ದರಿಂದ ಸಪ್ಲಿಮೆಂಟರಿ ಎಕ್ಸಾಮನ್ನು ಬರೀತಾ ಇರುವಂಥ ಅಭ್ಯರ್ಥಿಗಳು ಕೂಡ 20 ಮತ್ತು 21ನೇ ತಾರೀಕಿಗೆ KCET ಎಕ್ಸಾಮಿನೇಷನನ್ನು ಯಾವುದೇ ತೊಂದರೆ ಇಲ್ಲದೆ ಬರೆಯಬಹುದು. ಸೊ ಅವರಿಗೆ ಎಲ್ಲರಿಗೂ ಏನು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಆವಾಗ ಬರೋದಿಲ್ಲ, ನಿಮಗೆ ಸಪರೇಟಾಗಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅದರ ಜೊತೆಗೆ ಕೌನ್ಸಿಲಿಂಗಲ್ಲಿ ಮಾತ್ರ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಇಷ್ಟು ವರ್ಷ ನಾನು ಅಬ್ಸರ್ವ್ ಮಾಡಿದ್ದು ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ, ಥರ್ಡ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಇದು ಫಸ್ಟ್ ಅಪ್ಡೇಟ್. ಸೆಕೆಂಡ್ ಅಪ್ಡೇಟ್ ಅಂತಂದರೆ, ಸೊ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ಗಳನ್ನು ಸಬ್ಮಿಟ್ ಮಾಡೋದಕ್ಕೆ KCET ಬ್ರೋಷರ್ನಲ್ಲಿ 10ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಟೈಮನ್ನು ನೀಡಲಾಯಿತು. ಆದರೆ 10ನೇ ತಾರೀಕಿಗೆ ಚುನಾವಣೆ ಇರುವುದರಿಂದ ಸೊ ಅದರ ಒಂದು ರಿಸಲ್ಟನ್ನು 13ನೇ ತಾರೀಕಿಗೆ ಅನೌನ್ಸ್ ಮಾಡೋದ್ರಿಂದ ಸೊ ನಿಮಗೆಲ್ಲ ಪ್ರಾಬ್ಲಮ್ ಆಗ್ತದ ಅಂಥೇಳಿ ಸೊ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡುವಂಥ ಡೇಟ್ಸನ್ನು 25ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಇದನ್ನು ನೀವು ಬೆಂಗಳೂರಿಗೆ ಹೋಗೇನೆ ಸಬ್ಮಿಟ್ ಮಾಡಬೇಕಾಗ್ತದೆ. ಇದು ಎಲ್ಲೂ ಕೂಡ ನೋಡಲ್ ಸೆಂಟರ್ಸ್ಗಳು ಇರೋದಿಲ್ಲ, ಆನ್ಲೈನಲ್ಲಿ ಇರೋದಿಲ್ಲ. ಅಂದರೆ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸನ್ನು ತೊಗೊಂಡು ಹೋಗಿ ಸೊ ಇನ್ ಪರ್ಸನ್ ನೀವು KEA 18th ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರಿಗೆ ಹೋಗಬೇಕು. ಓಕೆ, ಸೊ ಫಿಸಿಕಲ್ ಡಿಸೆಬಿಲಿಟಿ ಏನಿದೆ ಅಂದರೆ PW ಕ್ಯಾಂಡಿಡೇಟ್ ಅಥವಾ PH ಕ್ಯಾಂಡಿಡೇಟ್ಸ್ಗಳಿಗೆ ಈ ಒಂದು ಕೌನ್ಸಿಲಿಂಗ್ ಈ ಒಂದು ಡೇಟ್ಸ್ ಅಪ್ಲೈ ಆಗೋದಿಲ್ಲ. ಸೊ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ, ಫಿಸಿಕಲ್ ಡಿಸೆಬಿಲಿಟಿ ಇರೋರಿಗೆ ಡೇಟ್ಸ್ ಆ್ಯಂಡ್ ಟೈಮನ್ನು ವಿಲ್ ಬಿ ನೋಟಿಫೈಡ್ ಲೇಟರ್ ಆನ್ ದ KE ವೆಬ್ಸೈಟ್ ಅಂತ ಇದೆ. ಹಾಗಾದರೆ ಸ್ಪೆಷಲ್ ಕ್ಯಾಟಗರಿ ಅಂದರೆ ಯಾವುದು? ಸೊ ಸ್ಪೆಷಲ್ ಕ್ಯಾಟಗರಿಯಲ್ಲಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಯಾವುದೇ ಕಾಸ್ಟ್ ಕ್ಯಾಟಗರಿ, ಇನ್ಕಮ್ ಕ್ಯಾಟಗರಿ, ಹೈದರಾಬಾದ್ ಕರ್ನಾಟಕ, ಯಾವುದು ರೂರಲ್ ಆಗಲಿ ಕನ್ನಡ ಮೀಡಿಯಂ ಆಗಲಿ ಯಾವುದೂ ಬರೋದಿಲ್ಲ. ಈವನ್ ಫಿಸಿಕಲ್ ಡಿಸೆಬಿಲಿಟಿ ಕೂಡ ಬರೋದಿಲ್ಲ. ಇದರಲ್ಲಿ ಬರುವಂಥದ್ದು ಇಷ್ಟೇ: CAPF, CRPF, CISF, ಎಕ್ಸ್ ಡಿಫೆನ್ಸ್, XCAPF, ಡಿಫೆನ್ಸ್, NCC, ಸ್ಪೋರ್ಟ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಸೊ ಇಂತಹ ಕ್ಯಾಟಗರಿಯನ್ನು ಅಂತ ಕೊಟ್ಟಿರುವಂಥ ಅಭ್ಯರ್ಥಿಗಳು ನಿಮ್ಮ ಸರ್ಟಿಫಿಕೇಟ್ಸ್ಗಳನ್ನ ತೊಗೊಂಡು ಸೊ ಎಕ್ಸಾಮಿನೇಷನ್ ಬರೆದ ಮೇಲೆ ಇದು ಇರೋದಕ್ಕೆ ಎಕ್ಸಾಮಿನೇಷನ್ ಬರೆದಿರುವಂಥ ಹಾಲ್ ಟಿಕೆಟನ್ನು ತೊಗೊಂಡು ಅಪ್ಲಿಕೇಶನ್ ಫಾರ್ಮನ್ನು ತೊಗೊಂಡು ನೀವು ಬೆಂಗಳೂರಿಗೆ ಹೋಗಬೇಕಾಗ್ತದೆ. ಸೊ ಬೆಂಗಳೂರಲ್ಲಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ಸೊ ಇನ್ನೊಂದು ಸಾರಿ ಹೇಳ್ತೀನಿ, ಫಿಸಿಕಲ್ ಡಿಸೆಬಿಲಿಟಿ ಮೆಡಿಕಲ್ ಟೆಸ್ಟ್ ಅಂತ ನಾವೇನು ಹೇಳ್ತೀವಿ, ಮೆಡಿಕಲ್ ಎಕ್ಸಾಮಿನೇಷನ್, ಸೊ ಅದು ಯಾವಾಗ ಅನ್ನೋದನ್ನು KE ವೆಬ್ಸೈಟಲ್ಲಿ ಇನ್ನೊಂದು ಸಾರಿ ಹೇಳ್ತಾರೆ, ಅಲ್ಲಿ ತನಕ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಉಳಿದಿರುವಂಥ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಇರುವಂಥ ವಿದ್ಯಾರ್ಥಿಗಳು ನೀವು ಬೆಂಗಳೂರಿಗೆ 25ರಿಂದ 1ನೇ ತಾರೀಕು ನಿಮ್ಮ ಒಂದು ಟೈಮ್ ಟೇಬಲ್ಗೆ ಅನುಗುಣವಾಗಿ ನೀವು ಬೆಂಗಳೂರಿಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಬೇಕು. ಇನ್ನು ಮೂರನೇದಾಗಿ ಬಹಳ ಇಂಪಾರ್ಟೆಂಟ್ ಅಂತಂದರೆ, ಇನ್ನೂ ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಮಾಹಿತಿಯನ್ನು ತಿದ್ದುಪಡಿ ಮಾಡೋದಕ್ಕೆ ಏನಾದರೂ ಅವಕಾಶ ಕೊಡ್ತಾರಾ ಅಂತೇಳಿ. ಸೊ ಇಲ್ಲಿ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಫೀಸನ್ನು ತುಂಬಿದಿರಿ ಇದುವರೆಗೆ 27ನೇ ತಾರೀಕು ಅಂದರೆ ನಾಳೆ ರಾತ್ರಿ 8 ಗಂಟೆಯವರೆಗೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ತಪ್ಪಾಗಿದ್ದರೆ ಯಾವ್ಯಾವುದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು ಅಂಥೇಳಿ ಲಾಸ್ಟ್ ಟೈಮ್ ಏನು ಅಪ್ಲಿಕೇಶನ್ ಫಾರ್ಮನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಾಗ ಒಂದು ನೋಟಿಸನ್ನು ಕೊಟ್ಟಿದ್ರು, ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ, ನಾನು ಕೂಡ ಮಾಡಿದ್ದೀನಿ, ದಯವಿಟ್ಟು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇರೋದು 27ನೇ ತಾರೀಕು ರಾತ್ರಿ 8 ಗಂಟೆವರೆಗೆ ನಿಮಗೆ ಅವಕಾಶವನ್ನು ನೀಡಲಾಗಿದೆ. ಸೊ 27ನೇ ತಾರೀಕಿನವರೆಗೆ ನೀವು ಮಾಡ್ಬೋದು, ಅಂದರೆ ನಾಳೆ ಸಂಜೆ 8 ಗಂಟೆವರೆಗೆ ನೀವು ಕರೆಕ್ಷನನ್ನು ಮಾಡ್ಕೊಳ್ಬೋದು. ಸೊ ಕ್ಯಾಟಗರಿ ಇರ್ಬೋದು, ರೂರಲ್ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಎಸ್ ಅಂತ ಕೊಟ್ಟರೆ ನೋ ಮಾಡ್ಬೋದು, ನೋ ಅಂತ ಕೊಟ್ಟರೆ ಎಸ್ ಮಾಡ್ಬೋದು. ಸೊ ಇವೆಲ್ಲ ಮಾಹಿತಿಯನ್ನು ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು. ಮತ್ತು ಶುಲ್ಕವನ್ನು ಪಾವತಿ ಮಾಡಿಲ್ಲ ಅಂತಂದರೆ ಶುಲ್ಕವನ್ನು ಕೂಡ ನೀವು ಪಾವತಿ ಮಾಡ್ಕೊಳ್ಬೋದು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು. ಸೊ 3 ಇಂಪಾರ್ಟೆಂಟ್ ವಿಷಯ. ಮೊದಲನೇದಂತಂದರೆ ಸಪ್ಲಿಮೆಂಟರಿ ಎಕ್ಸಾಮು ಅಥವಾ ನಿಮ್ಮ ಒಂದು ರಿಸಲ್ಟನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾರು ಎಕ್ಸಾಮನ್ನು ಕಟ್ಟಿರ್ತೀರಿ, ಸೊ ನೀವೆಲ್ಲರೂ ಕೂಡ ಸಪ್ಲಿಮೆಂಟರಿ ಎಕ್ಸಾಮಿನ ಜೊತೆಗೆ CET ಎಕ್ಸಾಮನ್ನು ಕೂಡ ಬರೀಲೇಬೇಕು. ಬರೆದ್ರೆ ಮಾತ್ರ ರ್ಯಾಂಕಿಂಗನ್ನು ಕೊಡ್ತಾರೆ. ಎರಡನೇದಾಗಿ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡೋದಕ್ಕೆ 25ರಿಂದ 1ನೇ ತಾರೀಕು ಅಂದರೆ ಜೂನ್ 1ರ ತನಕ ಟೈಮನ್ನು ಕೊಟ್ಟಿದ್ದಾರೆ. ಮೂರನೇದಾಗಿ ಸೊ ಯಾರ್ಯಾರು ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಕರೆಕ್ಷನನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕರೆಕ್ಷನ್ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.